ಅರಸೀಕೆರೆ ನಗರದ ಎಸ್ಎಂಜೆ ಸಮುದಾಯ ಭವನದಲ್ಲಿ ಗ್ಲೋಬಲ್ ಪ್ರೀ ಸ್ಕೂಲ್ ಮೊದಲ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೆಸಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ಕೂಲ್ನ ಸಣ್ಣ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜರುಗಿದ್ದು, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮೌಲಾನಾ ಫಾಜಿಲ್ ರಬ್ಜ್ವಿ ಅವರು ವಿಶೇಷ ಪ್ರವಚನವನ್ನು ನೀಡಿದ್ದಾರೆ. ಇವರ ಜೊತೆ ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರುಗಳು, ನಗರದ ಧರ್ಮಗುರುಗಳು ಅನೇಕರು ಉಪಸ್ಥಿತರಿದ್ದು, ಸ್ಥಳೀಯ ಶಾಸಕ, ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷ KM ಶಿವಲಿಂಗೇಗೌಡ ಮತ್ತು ನಗರ ಪ್ರಾಧಿಕಾರ ಅಧ್ಯಕ್ಷರಾದ ಅರುಣ್ ಕುಮಾರ್ ಮತ್ತು ವಿಶೇಷ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇವತ್ತು ಪ್ರಪಂಚದ ಯಾವುದೇ ಮೂಲೆ ನಾವು ಹೋಗಿ ನಮ್ಮ ಪ್ರತಿಭೆಯನ್ನು ತೋರಿಸ್ತಕ್ಕಂಥ, ನಮ್ಮ ವೃತ್ತಿ ಮಾಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಈ ಪ್ರಪಂಚದಲ್ಲಿ ಮತ್ತು ಈ ಭಾರತ ದೇಶದಲ್ಲಿ ಹೊಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಬಂಧುಗಳು ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವವನ್ನು ನೀವು ಕೊಡ್ತಾ ಇರಿ. ಇತ್ತೀಚಿನ ದಿನಗಳಲ್ಲಿ ನೀವು ಪ್ರಪಂಚ ಬೆಳೆದಂತೆ, ದೇಶ ಆಧುನಿಕವಾಗಿ ಬೆಳೆದಂತೆ ನೀವು ಕೂಡ ಈಗ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ನಮ್ಮ ವಿದ್ಯಾಭ್ಯಾಸದ ಇವತ್ತಿನ ಆಧುನಿಕವಾಗಿರತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಈ ಜೀವನದ ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ಗುರಿ ಇರ್ತಕ್ಕಂಥದ್ದನ್ನು ನೀವೆಲ್ಲ ನಂಬಿಕೊಂಡು, ನೀವೆಲ್ಲ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದ್ದು, ಅದರಲ್ಲೂ ಇಂಗ್ಲೀಷ್ ಮೀಡಿಯಂನಲ್ಲಿ ಅತಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಬಹಳ ಮಟ್ಟಿಗೆ ಒಳ್ಳೆಯದು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಎಷ್ಟೇ, ಬ್ರಿಟಿಷ್ನವರು ಇಡೀ ಪ್ರಪಂಚಾದ್ಯಂತ ಈ ಭಾಷೆಯನ್ನು ಧಿಕ್ಕರಿಸಿ ಹೋಗಿದ್ದಾರೆ. ಯಾವುದೇ ರಾಷ್ಟ್ರದಲ್ಲಿ ಹೋದರೂ ಕೂಡ ಇಂಗ್ಲೀಷನ್ನು ಕಲಿತವನು ಬದುಕಿ ಬರ್ಬೋದು ಅಂತಕ್ಕಂಥ, ಜೀವನ ಮಾಡ್ಬೋದು ಅಂತಕ್ಕಂಥ ಒಂದು ವ್ಯಾಖ್ಯಾನ ಇದೆ. ಅದರ ಜೊತೆಯಲ್ಲಿ ಹಿಂದಿ ಬಹಳ ಅವಶ್ಯಕತೆ ಇದೆ. ಇವತ್ತು ನಾವು ಕನ್ನಡದಲ್ಲಿದ್ದೇವೆ, ಕನ್ನಡವನ್ನು ಕಲಿಬೇಕಾದ್ದು ನಮ್ಮ ಈ ರಾಜ್ಯದ ಧರ್ಮ, ಅದನ್ನು ನಾವು ಜಾಗೃತವಾಗಿ ಕಲಿಯೋಣ. ಅದರ ಜೊತೆಯಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಭಾಷೆಯಾಗಿರ್ತಕ್ಕಂಥ ಇಂಗ್ಲೀಷು ಮತ್ತು ಹಿಂದಿ ಇವೆರಡರಲ್ಲಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡಿಸ್ತಕ್ಕಂಥದ್ದು ಮುಂದಿನ ಅವರ ಜೀವನದ ಮಟ್ಟವನ್ನು ಸುಧಾರಿಸಲಿಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ಆಗುತ್ತೆ. ಅದರಲ್ಲಿ ಇವತ್ತು ಗ್ಲೋಬಲ್ ಇಂಗ್ಲೀಷ್ ಮುಂದಿನ ವಾರದಲ್ಲಿ ಒಂದು ಆಸ್ಪತ್ರೆ ಕೊಡ್ತಾ ಇದ್ದಾರೆ. ಸಾಕಷ್ಟು ಈಗ 40-50 ವರ್ಷದಿಂದ ಅದು ಮೊಹಲ್ಲಾ ಕ್ಲಿನಿಕ್ ಅಂತ 40-50 ವರ್ಷದಿಂದ ನೀವು ಏನು ನೋಡಿರಲಿಲ್ಲ ಇಂಥ ಅಭಿವೃದ್ಧಿ. ಈ ಶಾಪಿಂಗ್ ಮಾಲ್ ಆಗಿರ್ಬೋದು, ಆಮೇಲೆ ನಿಮ್ಮ ರೋಡ್ಗಳಾಗಿರ್ಬೋದು, ಎಲ್ಲ ಕ್ಲೀನ್ಲಿನೆಸ್ಸು, ನೀರು, ಪ್ರತಿಯೊಂದೂ ಈಗ ನೀವು 10-15 ವರ್ಷದಲ್ಲಿ ಕಾಣ್ತಾ ಇದ್ದೀರ. ಅದರಿಂದ ನೀವೇನೂ ಕಾಣಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು, ಸುಮ್ಮನೆ ಒಂದು ಕಡೆಗಾಣಿಸಲ್ಪಟ್ಟಿದೆ. ಆದ್ದರಿಂದ ಇನ್ನು ಹೆಚ್ಚಿನ ಒಂದು ನಿಮ್ಮ ಅಭಿವೃದ್ಧಿಗೆ ಶಾಸಕರು ಕೂಡ ಕೈ ಜೋಡಿಸ್ತಾರೆ. ಒಂದು ಎಲ್ಲ ರೀತಿಯಲ್ಲೂ ಭಾಷೆ ಕಲಿಬೇಕು. ನಮ್ಮ ಸ್ಕೂಲಲ್ಲಿ ಕೂಡ, ನಮ್ಮದು ಒಂದು ಇಲ್ಲಿ ಸೇವಾ ಸಂಕಲ್ಪ ಅನ್ನೋ ಸ್ಕೂಲ್ಗೆ ತುಂಬ ಜನ ಮಕ್ಕಳು ಬರ್ತಾರೆ. ನಿಮ್ಮ ಸಮುದಾಯದವರು ಭಾಳ ಜನ ಬರ್ತಾರೆ, ಎಲ್ಲ ಒಂದು 20 ಜನ ಇದ್ದಾರೆ. ಈಗ ಅದೇ ರೀತಿ ಮುಂದೆ ಬಂದಾಗ ನಮ್ಮ ಮಕ್ಕಳು ನಿಮ್ಮ ಶಾಲೆಯಲ್ಲಿ, ನಿಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ರೆ ಈಗ ಏನು ಒಂದು ಡಿಫ್ರೆನ್ಶಿಯೇಟ್ ಇರ್ತದೆ, ಅದೆಲ್ಲ ಹೋಗಿ ಒಂದು ಬಾಂಧವ್ಯದಿಂದ ಇರೋಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಇದನ್ನು ಮುಂದುವರಿಸಬೇಕು. ಈ ಗುರುಗಳು ಎಲ್ಲೇ ಹೋದ್ರೂ ಟೌನ್ ಮಧ್ಯದಲ್ಲಿ ಮಾಡಬೇಕು ಜಾಗ. ಏನಂದ್ರೆ ಎಲ್ಲ ಜನಾಂಗ ಬರ್ತದೆ.
ಡಿಫ್ರೆನ್ಶಿಯೇಟ್ ಬರೋದಿಲ್ಲ ಅಂತ ಗುರುಗಳಲ್ಲಿ ಎಲ್ಲರಿಗೂ ಹೇಳ್ತಾ ಎಲ್ಲ ಊರು ಹಾಗೆ ಮಾತಾಡೋದು. ಗಂಗಾವತಿ ಕಡೆ ಹೋಗಿ ಬಂದು ನೂರಾರು ಕಡೆ ಸಭೆ ಮಾಡಿ. ಕಾರ್ಯಕ್ರಮದಲ್ಲಿ ಗ್ಲೋಬಲ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಸೇರಿದಂತೆ ಎಸ್ಎಂಜೆ ಕಮಿಟಿಯ ಪದಾಧಿಕಾರಿಗಳು, ಸಾರ್ವಜನಿಕರು ಕೂಡ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಅರಸೀಕೆರೆ, BV5 ನ್ಯೂಸ್ ಕನ್ನಡ, ಹಾಸನ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.